ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೆ ಒಂದು ಹೊಸ ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ದೀಪಾವಳಿಗೆ ಈ ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ. ಇದರ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸೇವೆ ಆರಂಭಕ್ಕೆ 2 ದಿನಗಳಲ್ಲಿ ಮಾರ್ಗಸೂಚಿ ಹೊರೆಯಾಗದಂತೆ ಶುಲ್ಕ ವಿಧಿಸಲು ಸಚಿವ ಪ್ರಿಯಾಂಕ ಖರ್ಗೆ ಅವರು ಸೂಚನೆ ಕೊಟ್ಟಿದ್ದಾರೆ. ದೀಪಾವಳಿಗೆ ಈ ಖಾತ್ರಿ ಫ್ರೆಂಡ್ಸ್, ರಾಜ್ಯಾದ್ಯಂತ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ಕಂದಾಯ ನಿಯಮಾವಳಿಗಳ ಪ್ರಕಾರ ರಾಜ್ಯ ಸರ್ಕಾರವು ಅಂತಿಮಗೊಳಿಸಿದೆ. ಸೋಮವಾರ ಸಂಜೆ ಹೊಸ ಮಾರ್ಗಸೂಚಿ ಪ್ರಕಟಿಸಲು ಸಿದ್ಧಗೊಂಡಿದೆ ಫ್ರೆಂಡ್ಸ್. ಅಂದುಕೊಂಡಂತೆ ನಡೆದರೆ ಮುಂದಿನ ಬಹುಕಾಲದಿಂದ ಬಾಕಿ ಉಳಿದಿರುವಂತಹ ಗ್ರಾಮೀಣ ಪ್ರದೇಶಗಳ ಕಂದಾಯ ಇಲಾಖೆಯಲ್ಲಿನ ಎಲ್ಲ ಸೈಟ್ಗಳಿಗೂ ಈ ಖಾತೆಯನ್ನು ಕೊಡಲು ಅಂತಿಮ ನಿಯಮಾವಳಿಯನ್ನು ಸೂಚಿಸಲಾಗುತ್ತದೆ ಫ್ರೆಂಡ್ಸ್. ನಿಯಮಾವಳಿಯಲ್ಲಿ ಏನೇನಿದೆ ಅಂದರೆ, ತೆರಿಗೆ ದರ ಮತ್ತು ಶುಲ್ಕಗಳನ್ನು ವಿಧಿಸುವ ಪ್ರಕ್ರಿಯೆ, ಕಟ್ಟಡ ಮತ್ತು ಭೂಮಿಯ ಮೇಲಿನ ತೆರಿಗೆ ವಿಧಿಸುವುದು, ನಮೂನೆ 11A ನಿರ್ವಹಣೆ, ಕಾಯ್ದೆ ಪ್ರಕಾರ 11A ರಿಜಿಸ್ಟರ್ಗೆ ಹೊಸ ಆಸ್ತಿ ಸೇರ್ಪಡೆ, ಮೇಲ್ಮನವಿ ದಂಡನೆಗಳು, ನೀರು ಸರಬರಾಜು ದರ, ಇತರ ದರಗಳ ನಿರ್ಧರಣೆ, ಸ್ಥಿರ ಸ್ವತ್ತಿನ ಪರಿಶೀಲನೆ, ಸ್ಥಿರ ತಗಾದೆ ನೋಟಿಸ್ ವಿಚಾರ, ಜಪ್ತಿ ಮತ್ತು ಮಾರಾಟಗಳ ಬಗ್ಗೆ ತಿಳಿಯುತ್ತದೆ ಫ್ರೆಂಡ್ಸ್. ನಿವೇಶನಗಳಿಗೆ ಈ ಖಾತೆ ವಿಚಾರಿಸಲು ನಿಗದಿಪಡಿಸುವ ಶುಲ್ಕದ ಬಗ್ಗೆ ಸಚಿವರು ಸ್ಪಷ್ಟ ಸೂಚನೆ ಕೊಟ್ಟಿದ್ದಾರೆ. ಶುಲ್ಕ ಪ್ರಮಾಣದ ಮೇಲೆ ಮಿತಿ ಇರಲಿದೆ. ಜನರಿಗೆ ಹೆಚ್ಚು ಹೊರೆಯಾಗದಂತೆ ಈ ಖಾತೆಯನ್ನು ಮಾಡಲು ದರವನ್ನು ನಿಗದಿ ಮಾಡುತ್ತೆ ಫ್ರೆಂಡ್ಸ್. ಸಂಭವ ಪ್ರಕ್ರಿಯೆ ಸೋಮವಾರ ಸಂಜೆ ಅಥವಾ ಬುಧವಾರ ಮಾರ್ಗಸೂಚಿ ಪ್ರಕಟವಾಗಲಿದೆ. ಇನ್ನೊಂದು ಕಡೆ ಈ ಸ್ವತ್ತು ವಿತರಣೆಗೆ ಅಗತ್ಯವಾದ ವೇದಿಕೆ ಸಜ್ಜುಗೊಳಿಸಲು ಕೆಲಸ ನಡೆಯುತ್ತಿದೆ ಫ್ರೆಂಡ್ಸ್. ಮುಖ್ಯಾಂಶಗಳು ಯಾವುವು ಅಂದರೆ, ಈ ಸ್ವತ್ತು ಆಸ್ತಿ ನಮೂನೆಗಳನ್ನು ವಿತರಿಸುವುದರಿಂದ ಪಂಚಾಯಿತಿ ವ್ಯಾಪ್ತಿಯಲ್ಲಿ 1.45 ಕೋಟಿ ಆಸ್ತಿಗಳು ಈ ಸ್ವತ್ತಿಗೆ ಸೇರ್ಪಡೆಯಾಗುತ್ತವೆ. ಈ ಸ್ವತ್ತು ನಮೂನೆಯ ವಿತರಿಸುವುದರಿಂದ ಸಾರ್ವಜನಿಕ ಆಸ್ತಿಗಳಿಗೆ ಅಧಿಕೃತಗೊಳ್ಳಲಿದೆ. ಕಟ್ಟಡ ನಿರ್ಮಾಣ ಮಾರಾಟಕ್ಕೂ ಅನುಕೂಲ, ಗ್ರಾಮ ಪಂಚಾಯಿತಿಗಳ ಆದಾಯ ಹೆಚ್ಚಾಗುತ್ತೆ. ಇಷ್ಟು ಈ ಖಾತೆಗೆ ಸಂಬಂಧಪಟ್ಟಂಥ ವಿಷಯ ಆಗಿದೆ ಫ್ರೆಂಡ್ಸ್. ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲ ಬಡವರ ಮತ್ತು ರೈತರ ಮತ್ತು ಕೃಷಿ ಜಮೀನುಗಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಖಾತೆಗೆ ಆರಂಭಕ್ಕೆ 2ನೇ ದಿನದಲ್ಲಿ ಮಾರ್ಗಸೂಚಿಯನ್ನು ಪ್ರಕಟಿಸಲು ಹೆಚ್ಚುವರಿ ಹೊರೆಯಾಗದಂತೆ ಶುಲ್ಕ ವಿಧಿಸಲು ಸಚಿವ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ದಾರೆ. ದೀಪಾವಳಿಗೆ ಈ ಖಾತ್ರಿಯನ್ನು ಗಿಫ್ಟ್ ಕೊಡಲು ಒಂದು ನಿಯಮಾವಳಿಯನ್ನು ತರಲಾಗಿದೆ ಫ್ರೆಂಡ್ಸ್. ಇದರಿಂದ ಬಡವರ ಮತ್ತು ಮಧ್ಯಮ ವರ್ಗದವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇದರಿಂದಾಗಿ ಜನಗಳು ಸೈಟ್ನ ಮಾರ್ಕೋಬೋದು, ಕೊಂಡ್ಕೋಬೋದು ಮತ್ತು ಮನೆ ಕಟ್ಟಲು ಲೋನ್ಗಳಾಗುತ್ತೆ. ಎಲ್ಲ ರೀತಿಯಲ್ಲೂ ಕೂಡ ಇದಾಗುತ್ತೆ. ಮತ್ತು ಇನ್ನೊಂದು ಹೇಳ್ತಿದ್ದೀನಿ ಫ್ರೆಂಡ್ಸ್, ನಿಮಗೆ ಈ ಖಾತೆ ಮಾಡಲು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ ಕೇಳಿ. ದಯವಿಟ್ಟು ಕೂಲಂಕುಷವಾಗಿ ಕೇಳಿ ಫ್ರೆಂಡ್ಸ್. ಈ ಖಾತೆ ಮಾಡಲು ನಿಮಗೆ ಬೇಕಾಗಿರೋ ಡಾಕ್ಯುಮೆಂಟ್ ಯಾವ್ಯಾವು ಅಂದರೆ, ಒಂದನೇದು ಶೇರ್ ಡೀಡ್ ಪೇಪರ್, ಅಂದರೆ ನಿಮಗೆ ರಿಜಿಸ್ಟರ್ ಆಗಿರುವಂತಹ ಪೇಪರ್ನ ಜೆರಾಕ್ಸ್ನ ಪ್ರತಿ, ಆಧಾರ್ ಕಾರ್ಡ್ ಮತ್ತು EC, ನಿಮ್ಮದು ಈ ತಿಂಗಳವರೆಗಿನ ECಗಳನ್ನು ನೀವು ತೆಗಿಬೇಕಾಗುತ್ತೆ. 4ನೇದು ಸೈಟಿನ ಸ್ವತ್ತಿನ GPS ಫೋಟೋ. ಇವಿಷ್ಟನ್ನು ರೆಡಿ ಮಾಡಿಕೊಂಡ್ರೆ ನಿಮಗೆ ಈ ಖಾತೆ ಮಾಡೋಕ್ಕೆ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಇದನ್ನು ಸದುಪಯೋಗಪಡಿಸಿಕೊಂಡು ಫ್ರೆಂಡ್ಸ್. ನಾನು ಹಾಕಿರೋ ವೀಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ ಲೈಕ್ ಮಾಡಿ, ಮುಂದಿನ ವೀಡಿಯೋ ಹಾಕೋಕ್ಕೆ ಸಹಕರಿಸಿ ಫ್ರೆಂಡ್ಸ್. ಇವಿಷ್ಟು ಮುಂದಿನ ಅಪ್ಡೇಟ್ ಕೊಡ್ತಾ ಇರ್ತೀನಿ ಫ್ರೆಂಡ್ಸ್. ಇವಿಷ್ಟು ಜನರಿಗೆ ಒಂದು ಸಂತೋಷದ ವಿಷಯವನ್ನು ನಾನು ಹೇಳಬೇಕು ಅಂತ ವೀಡಿಯೋ ಮಾಡಿದ್ದೀನಿ.
ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ ಮುಂದಿನ ವೀಡಿಯೋಕ್ಕೆ ಸಹಕರಿಸಿ.